Hello everyone, welcome to my video lecture. In this video, let us discuss how to value the motor car perquisite provided by the employer to the employee for the purpose of income tax. In some cases, the companies or the employer can provide motor car to their staff for their use. That means the employee is allowed to use a motor car provided by the company or the employer for personal use exclusively or sometimes both for personal as well as official use. And in few cases, a car can be owned by the employee himself, whereas the expenses in connection with maintenance of motor car will be provided by the company. ಅಂದರೆ ಮೋಟಾರ್ ಕಾರನ್ನು ಕಂಪನಿ ಕೊಟ್ಟು ಅದರ ಖರ್ಚನ್ನು ಸಹ ಕಂಪನಿ ಪ್ರೊವೈಡ್ ಮಾಡಬಹುದು. ಈ ಕಾರನ್ನು ಎಂಪ್ಲಾಯಿ ಅವನ ಪರ್ಸನಲ್ ಯೂಸಿಗೆ ಅಥವಾ ಅಫಿಷಿಯಲ್ ಮತ್ತು ಪರ್ಸನಲ್ ಯೂಸ್ ಎರಡು ಯೂಸಿಗೆ ಯೂಸ್ ಮಾಡ್ಬೋದು. ಅಥವಾ ಕೆಲವೊಮ್ಮೆ ಎಂಪ್ಲಾಯಿ ಅವನ ಹತ್ರನೇ ಕಾರ್ ಇಟ್ಕೊಂಡು ಅದಕ್ಕೆ ಸಂಬಂಧಿಸಿದ ಪೆಟ್ರೋಲ್, ಡ್ರೈವರ್ ಸ್ಯಾಲರಿ, ಬೇರೆ ಬೇರೆ ಖರ್ಚುಗಳನ್ನ ಕಂಪನಿ ಅವನಿಗೆ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಓಕೆ, ಇದು ಯಾವುದೇ ಕೇಸ್ ಆಗಿರಲಿ ಎರಡರಲ್ಲೂ ಸಹ ಎಂಪ್ಲಾಯಿಗೆ ಕಂಪನಿಯಿಂದ ಬೆನಿಫಿಟ್ ಆಗ್ತಾ ಇರ್ತದೆ. ಆದ್ರಿಂದ ಆ ಬೆನಿಫಿಟ್ ಏನಿದೆ ಅದನ್ನು ನಾವು ಮೋಟರ್ ಕಾರ್ ಪರ್ಕ್ವಿಸೈಟ್ ಅಂತ ಹೇಳ್ತೇವೆ. ಅಂಡ್ ದಟ್ ಬೆನಿಫಿಟ್ ಇಸ್ ಟ್ಯಾಕ್ಸಬಲ್ ಅಂಡರ್ ಇನ್ಕಮ್ ಟ್ಯಾಕ್ಸ್. ಓಕೆ, ಈ ವಿಡಿಯೋದಲ್ಲಿ ನಾವು ಈ ಮೋಟರ್ ಕಾರನ್ನು ಪ್ರೊವೈಡ್ ಮಾಡಿದಾಗ ಅಥವಾ ಖರ್ಚನ್ನ ಆ ಮೋಟರ್ ಕಾರಿಗೆ ಸಂಬಂಧಪಟ್ಟಂತಹ ಎಕ್ಸ್ಪೆನ್ಸಸ್ ಅನ್ನು ಕಂಪನಿ ಪ್ರೊವೈಡ್ ಮಾಡಿದಾಗ ಆ ಎಂಪ್ಲಾಯಿಯ ಇನ್ಕಮ್ ಅನ್ನ ಪರ್ಕ್ವಿಸೈಟ್ ವ್ಯಾಲ್ಯೂ ಆಫ್ ಮೋಟರ್ ಕಾರನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. Okay, so here we have taken the first case, the case 1. When the car is owned by the employee and the expenses are made by the employer. ಅಂದ್ರೆ ಏನೀಗ ಸ್ಟಾಫ್ ಹತ್ರ ಅಥವಾ ಎಂಪ್ಲಾಯಿ ಹತ್ರ ಆಲ್ರೆಡಿ ಒಂದು ಕಾರ್ ಇದೆ, he is already owning a car, whereas the expenses of this car is paid by the employer. ಇದರಲ್ಲೂ ಸಹ ಕಂಪನಿಗೆ ಇವನಿಗೆ ಎಂಪ್ಲಾಯಿಗೆ ಬೆನಿಫಿಟ್ ಆಗಿಲ್ವಾ? ಆಯ್ತು. ಆಗ ಹೇಗೆ ವ್ಯಾಲ್ಯೂ ಮಾಡ್ತದೆ? ಇದರಲ್ಲಿ ಒಂದು ಪಕ್ಷ if car is exclusively for official use, ಕಾರು ಎಂಪ್ಲಾಯಿ ಹೌದು, ಅದರ ಖರ್ಚನ್ನು ಸಹ ಕಂಪನಿ ಕೊಡ್ತಾ ಇದೆ, ಅದು ಕರೆಕ್ಟ್. ಆದರೆ ಆ ಕಾರ್ ಯಾವ ಪರ್ಪಸ್ಗೆ ಯೂಸ್ ಆಗ್ತಾ ಇದೆ ಇಲ್ಲಿಗ? ಎಕ್ಸ್ಕ್ಲೂಸಿವ್ಲಿ ಫಾರ್ ಯಾವ ಪರ್ಪಸ್ಗೆ? ಅಫಿಷಿಯಲ್ ಪರ್ಪಸ್ಗೆ ಅಂತ ಹೇಳಿದ್ರೆ ಎಂಪ್ಲಾಯಿಗೆ ಈ ಕಾರಿನ ಖರ್ಚನ್ನ ಕಂಪನಿ ಕೊಡೋದ್ರಿಂದಾಗಿ ಏನಾದ್ರೂ ಪರ್ಸನಲ್ ಆಗಿ ಬೆನಿಫಿಟ್ ಆಗ್ತದಾ? ಇಲ್ಲ, ನೆವರ್ ಅಲ್ವಾ? ಆದ್ರಿಂದ the perquisite value here taken as what here? How much meaning. That means it is not at all a perquisite. It is not at all benefit to the employee. That means here the car is exclusively used for what purpose? Official purpose. Okay. The second case ಏನು ಹೇಳಿದ್ದಾರೆ? If car is exclusively for personal use. ಕಾರನ್ನು ಯಾವ ಪರ್ಪಸ್ ಯೂಸ್ ಮಾಡ್ತಾ ಇದ್ದಾನೆ ಅವನು? ಕಾರ್ ಅವನದ್ದೇ, ಯಾರದು? ಎಂಪ್ಲಾಯಿದು. ಖರ್ಚು ಯಾರು ಕೊಡ್ತಾ ಇದ್ದಾರೆ? ಕಂಪನಿ ಕೊಡ್ತಾ ಇದೆ. ಆ ಕಾರನ್ನು ಪರ್ಸನಲ್ ಯೂಸಿಗೆ ಯೂಸ್ ಮಾಡ್ತಿದ್ದಾರೆ. ಪರ್ಕ್ವಿಸೈಟ್ ವ್ಯಾಲ್ಯೂ ವಿಲ್ ಬಿ ದ ಆಕ್ಚುಯಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಎಂಪ್ಲಾಯರ್. ಕಂಪನಿ ಕೊಡ್ತಾ ಇದೆ ಆ ಕಾರ್ನ ಎಕ್ಸ್ಪೆನ್ಸಸ್ ಅನ್ನ. ಎಷ್ಟು ಕೊಡ್ತಾ ಇದೆ ಕಂಪನಿ ಎಕ್ಸ್ಪೆನ್ಸಸ್? ಅಷ್ಟು ಸೇವಿಂಗ್ಸ್ ಆಯ್ತು, ಎಂಪ್ಲಾಯಿಗೆ ಅವನು ಖರ್ಚು ಮಾಡ್ಬೇಕಂತ ಇಲ್ಲ ಅಲ್ವಾ? ಆದ್ರಿಂದ ಅದು ಅವನಿಗೆ ಟ್ಯಾಕ್ಸಬಲ್ ಅಮೌಂಟ್ ಆಗಿರ್ತದೆ. ಓಕೆ, the next one is that if car is used both for official as well as what purpose? Private purpose. ಕಾರು ಎಂಪ್ಲಾಯಿದು, expenses also made by the company, and this car is used both for official as well as private purpose ಅಲ್ವಾ? ಇಂಥ ಕೇಸಸ್ ಅಲ್ಲಿ ನಾವು ಹೇಗೆ ವ್ಯಾಲ್ಯೂ ಮಾಡ್ತೇವೆ? ಪರ್ಕ್ವಿಸೈಟ್ ವ್ಯಾಲ್ಯೂ ಆಫ್ ಮೋಟರ್ ಕಾರ್ ಹೇಗೆ ಡಿಟರ್ಮಿನ್ ಮಾಡ್ತೇವೆ? we divide the car as small car and big car. ಓಕೆ, ಸ್ಮಾಲ್ ಕಾರ್ ಆಗಿದ್ರೆ ಕಂಪನಿಯ ಎಕ್ಸ್ಪೆನ್ಸಸ್ ಏನ್ ಕೊಡ್ತಾ ಇದೆ ಆ ಕಾರಿಗೆ, ಕಾರ್ ಸ್ಮಾಲ್ ಕಾರ್ ಆಗಿದ್ರೆ ಆಗ ಮೋಟರ್ ಕಾರ್ ವ್ಯಾಲ್ಯೂ ಪರ್ಕ್ವಿಸೈಟ್ ಹೇಗೆ ಡಿಟರ್ಮಿನ್ ಮಾಡ್ತಾರೆ? ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ದ ಎಂಪ್ಲಾಯರ್. ಕಂಪನಿ ಆ ಕಾರಿಗೆ ಎಷ್ಟು ಖರ್ಚು ಕೊಡ್ತಾ ಇದೆಯೋ ಅದರಿಂದ 1800 per month ಅನ್ನು ಡಿಡಕ್ಟ್ ಮಾಡಬೇಕು. ಯಾಕಂದ್ರೆ ಅಫಿಷಿಯಲ್ ಪರ್ಪಸ್ಗೆ ಅಂತ ಕನ್ಸಿಡರ್ ಮಾಡಬಹುದು. as well as 900 per month is deducted for driver's salary. ಈಗ ಫಾರ್ ಎಕ್ಸಾಂಪಲ್ ಒಂದು ತಿಂಗಳಲ್ಲಿ ಆ ಕಾರಿನ ಖರ್ಚು 10,000 ಬಂತ ಅಂತ ಇಟ್ಕೊಳ್ಳುವ. ವಾಟ್ ಇಸ್ ಎಕ್ಸ್ಪೆಂಡಿಚರ್ ಆಫ್ ದ ಕಾರ್ ಪ್ರೊವೈಡೆಡ್ ಬೈ ದ ಕಂಪನಿ? 10,000 ಅಂತ ಇಟ್ಕೊಳ್ಳುವ. ಕಾರ್ನ ಪೆಟ್ರೋಲ್, ವೇರಿಯಸ್ ಅದರ್ ಥಿಂಗ್ಸ್ 10,000 ಅಂತ ಇಟ್ಕೊಳ್ಳುವ. 10,000 is the expenses paid by the employer and this car is used both for official as private purpose.
That means the entire 10,000 is not the benefit of the employee because he is using this also for which purpose here? Official purpose. ಅದರಿಂದ ಅದು ಸ್ವಲ್ಪ ಡಿಡಕ್ಟ್ ಮಾಡಬೇಕು. ಎಷ್ಟು ಆಫೀಸ್ ಪರ್ಪಸ್ಗೆ ಕಷ್ಟ ಆಗ್ತದೆ ಅಂತ ಗವರ್ಮೆಂಟ್ ಎಷ್ಟು ಫಿಕ್ಸ್ ಮಾಡಿದೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಎಷ್ಟು ಫಿಕ್ಸ್ ಮಾಡಿದೆ ಅಂತ ಹೇಳಿದ್ರೆ ಇಟ್ ಈಸ್ 1800 per 1800 ಲೆಸ್ ಮಾಡ್ಕೋಬೇಕು. ಮತ್ತೆ 900 ಡ್ರೈವರ್ ಸ್ಯಾಲರಿ ಲೆಸ್, ಡ್ರೈವರ್ ಆಲ್ಸೋ ಪ್ರೊವೈಡೆಡ್ ಆದರೆ ಡ್ರೈವರ್ ಸ್ಯಾಲರಿ ಲೆಸ್ ಮಾಡಬೇಕು. ಸೊ 2700 will be deducted from 10,000. So it will be 7,300 will be the taxable purpose. Okay, ಅದೇ big car ಆದರೆ there is slight difference. Small car ಆದರೆ 1800 per month ತಗೊಳ್ತೇವೆ, whereas in big car we take it as 2400 per month. When do we value like this? When the car is owned by the employee, whereas the expenses of the car are paid by the employer, and the car is used both for official as well as private. Okay, this is about case one. Let us go to the second one. Second case. Car is owned by the employer and the expenses are also made by the employer. The employee is getting double benefit here. Car ಸಹ ಕಂಪನಿದು, ಅದರ ಖರ್ಚು ಸಹ ಯಾರು ಕೊಡ್ತಾ ಇದ್ದಾರೆ? ಕಂಪನಿ ಕೊಡ್ತಾ ಇದ್ದಾರೆ. ಇಂಥ ಕೇಸಸ್ ಅಲ್ಲಿ ಹೇಗೆ ವ್ಯಾಲ್ಯೂ ಮಾಡೋದು? ಫಸ್ಟ್ ಒನ್, ಇಫ್ ಕಾರ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪರ್ಸನಲ್ ಯೂಸ್, ಕಾರ್ ಯಾವ ಪರ್ಪಸ್ ಯೂಸ್ ಆಗ್ತಾ ಉಂಟು ಇಲ್ಲಿ? ಪರ್ಸನಲ್ ಪರ್ಪಸ್ಗೆ ಮಾತ್ರ, ಎಂಪ್ಲಾಯಿಯ ಪರ್ಸನಲ್ ಬೆನಿಫಿಟ್ಗೆ ಮಾತ್ರ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ಆಗ ಪರ್ಪಸ್ ಐಟಮ್ ಹೇಗೆ ಡಿಟರ್ಮಿನ್ ಮಾಡ್ತೇವೆ? ವಿ ಟೇಕ್ ದ ಎಕ್ಸ್ಪೆನ್ಸಸ್ ಮೇಡ್ ಬೈ ದ ಎಂಪ್ಲಾಯರ್ ಫಾರ್ ದ car plus 10% of the car for depreciation plus driver's salary. Okay, when do we value like this? When the car is exclusively for what purpose? Personal purpose. Okay, the next one is that if car is exclusively for official purpose, ಯಾವುದೇ ಕೇಸ್ ತಗೊಳ್ಳಿ, ಕಾರ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಅಫಿಷಿಯಲ್ ಪರ್ಪಸ್ ಆಗಿದ್ರೆ ಅದರಲ್ಲಿ ಪರ್ಕ್ಯುಸೈಟ್ ಅಲ್ಲ, ನಮಗೆ ಎಂಪ್ಲಾಯಿಗೆ ಯಾವುದೇ ಬೆನಿಫಿಟ್ ಇಲ್ಲ, ಅದರಿಂದ ದ ಪರ್ಕ್ಯುಸೈಟ್ ವ್ಯಾಲ್ಯೂ ವಿಲ್ ಬಿ ನಿಲ್. Okay, and the third one is that if the car is used both for private as well as official purpose agide, small car we take 1800 per month plus 900 per month as what? Driver's salary, whereas big car agide 2400 per month plus 900 per month as driver's salary. So this is the case where the car is also owned by the company, that means employer, and the expenses of the car is also paid by the employer. Here again we categorize as exclusively used for official purpose, it is nil. Exclusively for personal use, we take the actual expenses, right? And it is, if it is used both for official and private purpose, we take the fixed amount. Fixed amount as 1800 and 2400 based on the size of the car, as well as we take 900 per month as driver's salary. Okay, this is about case 2. The case 3 is that the car is owned by the employer and expenses are made by the employer. Car company ಕೊಟ್ಟಿದೆ, ಓಕೆ, ಆದರೆ ಅದರ ಖರ್ಚನ್ನು ಯಾರು ಮೇಂಟೈನ್ ಮಾಡ್ತಾ ಇದ್ದಾರೆ? ಎಂಪ್ಲಾಯಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಆದರೆ ಹೇಗೆ ಪರ್ಕ್ಯುಸೈಟ್ ವ್ಯಾಲ್ಯೂ ಡಿಟರ್ಮಿನ್ ಮಾಡೋದು? ಇಫ್ ದ ಕಾರ್ ಈಸ್ ಫಾರ್ ಪರ್ಸನಲ್ ಯೂಸ್, ಕಂಪ್ಲೀಟ್ ಆಗಿ ಪರ್ಸನಲ್ ಯೂಸಿಗೆ ಯೂಸ್ ಮಾಡ್ತಾ ಇದ್ರೆ ಆಗ ಪರ್ಕ್ಯುಸೈಟ್ ವ್ಯಾಲ್ಯೂ ಏನಾಗಿರ್ತದೆ? 10% ಆಫ್ ದ ಕಾರ್, ಬಿಕಾಸ್ ಕಾರ್ ಇಲ್ಲಿ ಕಂಪನಿದಾಗಿದ್ದರಿಂದ ಕಂಪನಿ ಆ ಕಾರ್ನ ವೇರಿಯಂಟ್ ಡಿಪ್ರಿಸಿಯೇಷನ್ ಆಗಿರ್ತದಲ್ಲ, ಸೊ 10% ಆಫ್ ದ ಕಾರ್ ಇಸ್ ಟೇಕನ್ ಆಸ್ ಡಿಪ್ರಿಸಿಯೇಷನ್, ದಟ್ ಇಸ್ ಬೆನಿಫಿಟ್ ಟು ದ ಎಂಪ್ಲಾಯಿ ಪ್ಲಸ್ ಡ್ರೈವರ್ ಸ್ಯಾಲರಿ, ಓಕೆ, ಪೇಯ್ಡ್ ಬೈ ದ ಎಂಪ್ಲಾಯರ್. ಒಂದು ಪಕ್ಷ ಡ್ರೈವರ್ ಏನಾದರೂ ಕಂಪನಿಯಿಂದ ಪ್ರೊವೈಡ್ ಮಾಡಿದ್ರೆ ಆಗ ಡ್ರೈವರ್ ಸ್ಯಾಲರಿ ವಿಲ್ ಟೇಕ್, ಅದರ್ವೈಸ್ ವಿ ಡಿ ನಾಟ್ ಟೇಕ್ ದಿಸ್ ಡ್ರೈವರ್ ಸ್ಯಾಲರಿ, ವಿ ಹ್ಯಾವ್ ಟು ಟೇಕ್ ಓನ್ಲಿ 10% ಆಫ್ ದ. Okay, when we have to do like this, if the car is used exclusively for what purpose? Personal use. If the car is for official use, and once again the perquisite value is there. Okay, and if the car is both for official and personal use, we take a small car here. Please note this difference here. Previously we have taken 1800 and 2400. Here we are taking 600 and 900. Why the difference? The difference is for the reason that here the car is owned by the employer and expenses are also expenses are made by the employee. In the last case, the car as well as the related expenses both are made by the employee. Okay, this is a way how do we value the motor car perquisite for the income tax purpose. Okay, here we have to note down some of the important points. Okay, ಒಂದು ಪಕ್ಷ ಒಂದಕ್ಕಿಂತ ಜಾಸ್ತಿ ಕಾರು ಓನ್ ಆಗಿದ್ರೆ ಪ್ರೊವೈಡ್ ಮಾಡಿದ್ರೆ ಹೇಗೆ ಆಗ್ತದೆ? ಒಂದು ಕಾರ್ ನಾವು ಏನು ಆಕ್ಚುಯಲ್ ಎಕ್ಸ್ಪೆನ್ಸಸ್ ಮೇಲೆ ಕನ್ಸಿಡರ್ ಮಾಡ್ತೇವೆ, ಉಳಿದದನ್ನು ನಾವು ಫಿಕ್ಸ್ 2400 1800 ಆ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತೀವಿ. And conveyance facilities between office and residence is not taxable. ಮನೆಯಿಂದ ಡ್ಯೂಟಿಗೆ ಹೋಗ್ಲಿಕ್ಕೆ, ಡ್ಯೂಟಿಯಿಂದ ಮನೆಗೆ ಬರ್ಲಿಕ್ಕೆ ಏನಾದರೂ ಕಾರ್ ಪ್ರೊವೈಡ್ ಮಾಡಿದ್ರೆ, ಬಸ್ ಇದ್ರೆ ಆಗ ಪ್ರೊವೈಡ್ ಮಾಡಿದ್ರೆ ಆಗ ಅದರ ಮೇಲೆ ಯಾವುದೇ ಟ್ಯಾಕ್ಸ್ ಕೊಡುವ ಅಗತ್ಯ ಇಲ್ಲ. Okay, these are the additional points. Then now let us go through small illustrations to cases
where we have to apply whatever the concepts we have studied till now. Okay, Mr. Raviraj owns a motor car of 2cc. Okay, Raviraj is an employee ಇಲ್ಲಿ ಅವನ ಹತ್ರ ಒಂದು ಕಾರ್ ಇದೆ 2cc ಕಾರ್ ಇದೆ and his employer meets the entire expenses. ಕಾರ್ ಯಾರದಿಲ್ಲಿ ಎಂಪ್ಲಾಯಿದು, ಅದರ ಖರ್ಚು ಯಾರು ಕೊಡ್ತಾ ಇದ್ದಾನೆ, ಎಂಪ್ಲಾಯರ್ ಕೊಡ್ತಾ ಇದ್ದಾನೆ. ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ, 2600 per month. The car is used both are official and private purpose. ಈಗ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಕಾರ್ ಎಂಪ್ಲಾಯಿದು, ಎಕ್ಸ್ಪೆನ್ಸಸ್ ಯಾರು ಕೊಡ್ತಾ ಇದ್ದಾರೆ ಕಂಪನಿ. ಆದ್ರೆ ಆ ಕಾರ್ ರವಿರಾಜ್ ಎಕ್ಸ್ಕ್ಲೂಸಿವ್ ಅವನೇ ಯೂಸಿಂಗ್ ಮಾಡ್ತಾ ಇದ್ದಾನ, ಇಲ್ಲ ಅವನೇ ಪರ್ಸನಲ್ ಪರ್ಪಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಯೂಸ್ ಮಾಡ್ತಾ ಇದ್ರೆ ಆಗ 2600 ಕಂಪನಿ ಏನು ಕೊಡ್ತಾ ಇದೆ ಅದು ಅವನಿಗೆ ಫುಲ್ ಬೆನಿಫಿಟ್ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಅವನು ಪರ್ಸನಲ್ ಆಸ್ ವೆಲ್ ಆಸ್ ಅಫಿಷಿಯಲ್ ಪರ್ಪಸ್ ಯೂಸ್ ಮಾಡ್ತಾ ಇರೋದ್ರಿಂದ 2600 ಅಲ್ಲಿ 2400 is considered as a portion of that amount used for official purpose. 2cc ಆದಂತ ಬಿಗ್ ಕಾರ್ ಅನ್ನೋದ we deduct 2400. We will get how much is 200 is a benefit for the employee here. I hope you get this point. Okay, the car expenses is how much here, 2600. That is actually should have been paid by the employee, but it is paid by the employer. ಅದರಿಂದ ಎಂಪ್ಲಾಯಿಗೆ ಏನಾಯ್ತು ಇಲ್ಲಿ ಬೆನಿಫಿಟ್ ಆಯಿತು. ಆದರೆ ಫುಲ್ ಬೆನಿಫಿಟ್ ಆಗಿದೆಯಾ, ಇಲ್ಲ. ಯಾಕಂದ್ರೆ ಯಾವ ಪರ್ಪಸ್ ಯೂಸ್ ಆಗ್ತಾ ಉಂಟು, ಅಫಿಷಿಯಲಿಗೆ ಸಹ ಉಂಟು. ಅಫಿಷಿಯಲಿಗೆ ಎಷ್ಟು ಡಿಡಕ್ಟ್ ಮಾಡ್ಕೋಬೇಕು ನಾವು, ಲೆಸ್ ಆಗಿದೆ ಯೂಸ್ ಆಗಿದೆ ಅಂತ 2400 ಎಲ್ಲಿಂದ ಬಂತು ನಮಗೆ, ಅದು ನಮಗೆ ಈಗ ಆಲ್ರೆಡಿ ನಾವು ಕಾನ್ಸೆಪ್ಟ್ ಅಲ್ಲಿ ಕಲ್ತದ್ದು. ಬಿಗ್ ಕಾರ್ ಆದ್ರೆ 2400 ಲೆಸ್ ಮಾಡ್ಕೋಬೇಕು, ಸ್ಮಾಲ್ ಕಾರ್ ಆದ್ರೆ it is 1800 per month. Okay, so what is the value of the car? You can look at the solution here. Motor pesticide value of motor car is 2600 minus 2400 is equal to 100 per month. It is 200 into 12 is equal to 2000. Okay, here there is one more case. Sunrise company has provided 1.4cc car. It's a small car. Okay, company ಕೊಟ್ಟಿದೆ, company has provided means that it is owned by the company to his employee. ಯಾರಿಗೆ ಕೊಟ್ಟದು, ಅವರ ಸ್ಟಾಫಿಗೆ. Karan both for private and official purpose. ಯಾವ ಪರ್ಪಸ್ ಯೂಸ್ ಆಗ್ತಾ ಉಂಟು ಈಗ, ಪ್ರೈವೇಟ್ ಅಂಡ್ ಅಫಿಷಿಯಲ್ ಪರ್ಪಸ್. And the company itself meets the expenses of the car. Car is also provided by the company and the expenses of the car is also paid by the company. In such cases, we decide based on whether it is for exclusively for official purpose or exclusively for private purpose or both for private as well as official purpose. Here it is provided both for private as well as official. Private and official purpose ಎರಡು ಪರ್ಪಸ್ಗೆ ಕೊಟ್ಟಿದ್ರೆ ಆಗ ಏನು ಕನ್ಸಿಡರ್ ಮಾಡ್ತೇವೆ, ಸ್ಮಾಲ್ ಕಾರ್ 1800 per month ತಗೋತೇವೆ, ಬಿಗ್ ಕಾರ್ 2400 per month. So it is 1.4cc over here. So it is small car. How much is the value of pesticide then? It is 1800 per month. So it is 1800 per month is 1800 into 12. It is 21,600 is the value of the pesticide. Okay, this is the method. This is the way how we value the pesticide value of the motor car provided by the company to the staff, either for private purpose or both for private as well as official purpose. Okay, thanks. Okay, here there is one more case is there. Let me explain. An employee has been provided with a small car both for official and personal purpose. Company ಇಂದ ಅವನಿಗೆ ಒಂದು ಸ್ಮಾಲ್ ಕಾರ್ ಪ್ರೊವೈಡ್ ಮಾಡಿದ್ರೆ, ಈ ಕಾರ್ ಅಫಿಷಿಯಲ್ ಆಸ್ ವೆಲ್ ಆಸ್ ಪರ್ಸನಲ್ ಪರ್ಪಸ್ ಎರಡು ಇದಕ್ಕೆ ಯೂಸ್ ಮಾಡ್ತಾ ಇದ್ರು. ಎಂಪ್ಲಾಯರ್ ಬೇಸ್ ಆಲ್ ಎಕ್ಸ್ಪೆನ್ಸ್ ಆಫ್ ದ ಕಾರ್ ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ. ಲಾಸ್ಟ್ ಕೇಸಿಗೂ ಈ ಕೇಸಿಗೆ ಏನು ಡಿಫರೆನ್ಸ್ ಅಂದ್ರೆ, ಲಾಸ್ಟ್ ಕೇಸಲ್ಲಿ ಡ್ರೈವರ್ ಸ್ಯಾಲರಿ ಬಗ್ಗೆ ಏನು ಹೇಳಿರಲಿಲ್ಲ, ಇದರಲ್ಲಿ ಡ್ರೈವರ್ ಸ್ಯಾಲರಿ ಅಡಿಷನಲ್ ಆಗಿ ಉಂಟು. ಸೊ ಡ್ರೈವರ್ ಸ್ಯಾಲರಿ ಇಸ್ ಆಲ್ಸೋ ಪ್ರೊವೈಡೆಡ್ ಬೈ ಹೋಮ್ ಹಿಯರ್ ಕಂಪನಿ ಅಂತಂದ್ರೆ we take additionally as 900 per month as what driver's salary. So the pesticide value will be 1800 into 12, right? Plus since driver is also provided, it is 900 per month. 900 into 12, 10,800 is taken as what driver's salary. So total pesticide will be how much? 32,400. Okay, in this video we have discussed we have discussed all the concepts of motor car and we have discussed 3 illustrations on valuation of motor car pesticide. Thank you.